ತಂದೆ ತಾಯಿಗೆ ಮಕ್ಕಳು ನೀಡಬೇಕಾಗಿದ್ದಂತಹ ಜೀವನಾಂಶದ ಮಿತಿಯ ಹೆಚ್ಚಳಕ್ಕೆ ಶಿಫಾರಸನ್ನ ಮಾಡಲಾಗಿದೆ. ಕಾಯ್ದೆಯಲ್ಲಿ ತಿದ್ದುಪಡಿಗೆ ಕೇಂದ್ರ ಸರ್ಕಾರಕ್ಕೆ ಹೈಕೋರ್ಟ್ ಈ ಶಿಫಾರಸನ್ನ ಮಾಡಿರೋದು. 2007ರ ಪೋಷಕರ ಕಲ್ಯಾಣ ಕಾಯ್ದೆಯ ಸೆಪ್ಟೆಂಬರ್ 9ರ ಪರಿಶೀಲನೆ ಅಗತ್ಯ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದೆ. ಮಕ್ಕಳು ನೀಡಬೇಕಾದ ಗರಿಷ್ಠ ಜೀವನಾಂಶದ ಮಿತಿ 10,000 ಇದೆ. 2007ರ ಜೀವನ ನಿರ್ವಹಣಾ ವೆಚ್ಚಕ್ಕೂ 2025ಕ್ಕೂ ಇದೀಗ ವ್ಯತ್ಯಾಸ ಇದೆ ಅಂತ ಹೇಳಿ ನ್ಯಾಯಾಲಯ ಶಿಫಾರಸನ್ನ ಮಾಡಿದೆ ಕೇಂದ್ರ ಸರ್ಕಾರಕ್ಕೆ. ತಂದೆ ತಾಯಿಗೆ ಮಕ್ಕಳು ನೀಡಬೇಕಾಗಿರುವಂತಹ ಜೀವನಾಂಶದ ಮಿತಿ ಹೆಚ್ಚಳಕ್ಕೆ ಹೈಕೋರ್ಟ್ ಶಿಫಾರಸನ್ನ ಮಾಡಿದೆ. ಕಾಯ್ದೆಯಲ್ಲಿ ತಿದ್ದುಪಡಿಗೆ ಕೇಂದ್ರ ಸರ್ಕಾರಕ್ಕೆ ಈ ಶಿಫಾರಸನ್ನ ಮಾಡಲಾಗಿರೋದು. 2007ರ ಪೋಷಕರ ಕಲ್ಯಾಣ ಕಾಯ್ದೆಯ ಸೆಪ್ಟೆಂಬರ್ 9ರ ಪರಿಶೀಲನೆ ಅಗತ್ಯ ಅಂತ ಹೇಳಿದೆ. ಮಕ್ಕಳು ನೀಡಬೇಕಾದಂತಹ ಗರಿಷ್ಠ ಜೀವನಾಂಶದ ಮಿತಿ 10,000 ಇರೋದು. ಹಣದುಬ್ಬರವನ್ನ ಪರಿಗಣಿಸಿ ಜೀವನಾಂಶದ ಗರಿಷ್ಠ ಮಿತಿಯನ್ನ ಹೆಚ್ಚಳ ಮಾಡಬೇಕು. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠ ಈ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಜೀವನಾಂಶ ವಿಧಿಸೋಕೆ 2007ರ ಪೋಷಕರ ಕಲ್ಯಾಣ ಕಾಯ್ದೆಯಲ್ಲಿ ಅವಕಾಶ ಇದೆ. ತಂದೆ ತಾಯಿಯ ಯೋಗಕ್ಷೇಮ ನಿರ್ಲಕ್ಷ್ಯ ಮಾಡುವಂತಹ ಮಕ್ಕಳಿಗೆ ವಿಧಿಸುವಂತಹ ಜೀವನಾಂಶ ಇದು. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠ ಈ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದೆ. 2007ರ ಜೀವನ ನಿರ್ವಹಣಾ ವೆಚ್ಚಕ್ಕೂ 2025ಕ್ಕೂ ಬಹಳ ವ್ಯತ್ಯಾಸ ಆಗಿದೆ. ಹೀಗಾಗಿ ಜೀವನಾಂಶದ ಮಿತಿಯನ್ನ ಹೆಚ್ಚಳ ಮಾಡಬೇಕು ಅಂತ ಹೈಕೋರ್ಟ್ ಶಿಫಾರಸನ್ನ ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮುರಳಿ, ಈಗ ಹೈಕೋರ್ಟ್ ಏನು ಜೀವನಾಂಶದ ಹೆಚ್ಚಳವನ್ನ ಮಾಡೋದಕ್ಕೆ ಶಿಫಾರಸನ್ನ ಮಾಡಿದೆ ಕೇಂದ್ರ ಸರ್ಕಾರ ಇದನ್ನ ಯಾವ ರೀತಿ ತಗೊಳುತ್ತೆ? ಏನೆಲ್ಲ ಡೀಟೇಲ್ಸ್, ಇನ್ನೂ ಏನೇನೆಲ್ಲ ತಿದ್ದುಪಡಿಗೆ ಹೈಕೋರ್ಟ್ ಶಿಫಾರಸನ್ನ ಮಾಡಿರೋದು? ಅರ್ಪಿತಾ, ಪ್ರಮುಖವಾಗಿ ಏನು ಮಕ್ಕಳ ಇಂದ ವಂಚಿತರಾಗಿರುವಂತ ಅಂದ್ರೆ ಮಕ್ಕಳಿಂದ ವೃದ್ಧಾಶ್ರಮಕ್ಕೆ ಸೇರಿಸುವಂತ ವಿಚಾರ ಇರ್ಬೋದು, ಅಥವಾ ಅವರ ತಂದೆ ತಾಯಿಯನ್ನ ನೋಡ್ಕೊಳ್ದೇ ಇರೋಂತ ಸಂದರ್ಭದಲ್ಲಿ ಜೀವನಾಂಶ ಅಂತ ಹೇಳಿ ಅವ್ರಿಗೆ ಕೊಡ್ತಾರೆ, ಹಣವನ್ನ ಕೊಡ್ತಾರೆ. ಅದು 2007ರಲ್ಲಿ ಏನು ಕಲ್ಯಾಣ ಇಲಾಖೆ ಒಂದು ತೀರ್ಮಾನವನ್ನ ಮಾಡಿರುವಂತದ್ದು, ಅವ್ರಿಗೆ ಜೀವನಾಂಶ ಅಂತ ಹೇಳಿ 10,000ವನ್ನ ಕೊಡ್ಬೇಕು ಅಂತ. 2007ರಿಂದ 2025ರ ತನಕ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ಆ ಬದಲಾವಣೆಗಳಾಗಿರೋ ಹಿನ್ನೆಲೆಯಲ್ಲಿ ಈ ವಿಚಾರ ಏನಿದೆ ಅದನ್ನ ಅಂದ್ರೆ ಅದರಲ್ಲಿ ಆಗಂತ ಬೇರೆ ಬೇರೆ ವಿಚಾರಗಳಿರ್ಬೋದು, ಮತ್ತು ಹಣದುಬ್ಬರದ ವಿಚಾರ ಇರ್ಬೋದು, ಜೊತೆಗೆ ಪ್ರತಿಯೊಂದು ವಸ್ತುಗಳ ಏನು ಬೆಲೆ ಏರಿಕೆ ಇರ್ಬೋದು, ಇವೆಲ್ಲ ಕೂಡ ಇರೋ ಹಿನ್ನೆಲೆಯಲ್ಲಿ ಕೇವಲ 10,000 ಜೀವನಾಂಶವನ್ನ ವೃದ್ಧ ತಂದೆ ತಾಯಿಗೆ ಕೊಡುವಂತದ್ದು ಕಷ್ಟ ಆಗುತ್ತೆ. ಅದರಿಂದ ಅವರ ಜೀವನೋಪಾಯ ಕೂಡ ತುಂಬಾ ಕಷ್ಟ ಆಗುವಂಥದ್ದು. ಆ ಹಿನ್ನೆಲೆಯಲ್ಲಿ ಅದನ್ನ ಹೆಚ್ಚಳ ಮಾಡ್ಬೇಕು ಅಂತ ಹೇಳಿ ಈಗ ಶಿಫಾರಸನ್ನ ಮಾಡಿರುವಂತದ್ದು. ಅಂದ್ರೆ ಇವತ್ತು ಒಂದು ಅರ್ಜಿ ವಿಚಾರಣೆ ಬಂದಿತ್ತು. ಅರ್ಜಿ ವಿಚಾರಣೆ ಬಂದಂತ ಸಂದರ್ಭದಲ್ಲಿ ಜೀವನಾಂಶಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಾದ ಪ್ರತಿವಾದ ನಡೆಯುವ ಸಂದರ್ಭದಲ್ಲಿ ಇದನ್ನ ಅವಲೋಕನ ಮಾಡಿದಂತ ಜಸ್ಟಿಸ್ ನಾಗಪ್ರಸನ್ನ ಅವರು ಈ ಶಿಫಾರಸನ್ನ ಮಾಡಿದ್ದಾರೆ. ಜೊತೆಗೆ 2025ರ ಅನ್ವಯ ಯಾವ ರೀತಿಯಲ್ಲಿ ಜೀವನಾಂಶನ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನವನ್ನ ಮಾಡಿ, ಆ ತೀರ್ಮಾನದ ಪ್ರಕಾರವೇ ಏನು ವೃದ್ಧ ತಂದೆ ತಾಯಿ ಇರ್ತಾರೆ ಅವರಿಗೆ ಜೀವನಾಂಶವನ್ನು ಒದಗಿಸ್ಬೇಕು ಅಂತ ಹೇಳಿ ಕೂಡ ಈಗ ಆದೇಶನ ಮಾಡ್ತಾ ಇರೋಂಥದ್ದು. ಅರ್ಪಿತಾ, ಧನ್ಯವಾದ ಮುರಳೀಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.